ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನಂತೂ ಸೂಪರಾಗಿದ್ದೀನಿ. ನೀವು ಸೂಪರಾಗಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಅಂದ್ಕೊಳ್ಳೋದಲ್ಲ, ನಮಗೆ ನಾವೇ ಸೂಪರಾಗಿದ್ದೀವಿ ಅಂತ ಅಂದ್ಕೋಬೇಕು. ನಾವು ಈ ಜಗತ್ತಲ್ಲಿ ಯಾರಿಗೋಸ್ಕರ ಇರ್ತೀವೋ ಇಲ್ವೋ, ನಮಗೋಸ್ಕರ ನಾವು ಬದುಕೋದನ್ನು ಕಲಿಬೇಕು. ನಮ್ಮನ್ನು ನಾವು ಪ್ರೀತಿಸಬೇಕು. ಹಾಗಿದ್ದಾಗ ಮಾತ್ರ ನಾವು ಖುಷಿಯಾಗಿರೋಕ್ಕೆ ಸಾಧ್ಯ ಲೈಫಲ್ಲಿ. ಆ್ಯಕ್ಚುಲಿ ನಾವು ನಮಗೋಸ್ಕರ ಬದುಕಿ ನಮಗೋಸ್ಕರ ನಾವು ಖುಷಿನ ಕಂಡ್ಕೋಬೇಕು. ನಾನು ಚೆನ್ನಾಗಿದ್ದೀನಿ ಅಂತ ನಾವು ಅಂದ್ಕೋಬೇಕು. ಆ ಪಾಸಿಟಿವ್ ಫೀಲ್ ಇದೆಯಲ್ಲ, ಎಷ್ಟು ಖುಷಿ ಕೊಡುತ್ತೆ. ಜಸ್ಟ್ ನಾವು ಒಂದು ಗಿಡ ಅನ್ನೋದಕ್ಕಿಂತ ಒಂದು ಬಳ್ಳಿ ನೋಡಿ. ನಾನು ಹಾಗಲಕಾಯಿ ಬಳ್ಳಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾವು ಯಾವುದೇ ರೀತಿಯ ಸಪೋರ್ಟ್ ಕೊಟ್ಟಿಲ್ಲ. ಬಟ್ ಆ ಬಳ್ಳಿ ಅದಾಗದೇ ಸಪೋರ್ಟ್ ತೊಗೊಂಡಿದೆ. ಯಾವ ರೀತಿ ಅಂತ ನೋಡಿ. ಅದನ್ನು ನಾವು ಯೂಶ್ವಲಿ ಅದು ಸಪೋರ್ಟ್ ಸಿಗಲಿ ಅಂತಲೇ ಒಂದು ಶೇಡ್ ನೆಟ್ ಹತ್ರ ಒಂದು ಕಂಬ ಇತ್ತು. ಆ ಕಂಬದ ಪಕ್ಕದಲ್ಲೇ ಬೀಜಗಳನ್ನು ಹಾಕಿದ್ವಿ ಅಷ್ಟೇ. ನಾವು ಬೀಜ ಹಾಕಿರೋದು ಬಿಟ್ಟರೆ ಮತ್ತು ಬೇರೆ ಏನೂ ಕೆಲಸ ಮಾಡಿಲ್ಲ ಇದಕ್ಕೆ. ಅದಾಗದೆ ನೋಡಿ ಯಾವ ರೀತಿ ಆ ಬಳ್ಳಿ ಬೆಳ್ಕೊಂಡು ಹಬ್ಬಿದೆ ಅಂತ. ಆ ಶೇಡ್ ನೆಟ್ಟಲ್ಲಿ ಅದರದ್ದು ರೆಂಬೆ ಕೊಂಬೆಗಳು ಚಾಚಿದೆಯಲ್ಲ, ಆ ಸುರುಳಿ ಶೇಡ್ ನೆಟ್ಟಿಗೆ ಸುತ್ತಕೊಂಡಿದೆ. ಎಷ್ಟು ಚೆನ್ನಾಗಿ ಸುತ್ತಕೊಂಡಿದೆ ಅಂದರೆ, ನಾವು ಕೈಯಲ್ಲಿ ಸೂಜಿ ದಾರ ತೊಗೊಂಡು ಹೊಲಿದ್ರೂ ಅಷ್ಟು ಫಿಟ್ಟಾಗಿ ಪರ್ಫೆಕ್ಟಾಗಿ ಸುತ್ಕೊಳ್ಳೋಕ್ಕಾಗಲ್ಲ. ಅಷ್ಟು ನೀಟಾಗಿ ಪ್ರತಿಯೊಂದು ಬಳ್ಳಿನೂ, ಹಾಗಲಕಾಯಿ ಬಳ್ಳಿ ಇರ್ಬೋದು, ಕುಂಬಳಕಾಯಿ ಬಳ್ಳಿ, ಹೀರೆಕಾಯಿ ಬಳ್ಳಿ, ಪ್ರತಿಯೊಂದು ಬಳ್ಳಿಗಳನ್ನು ಜಸ್ಟ್ ನಾವು ಬೀಜ ಹಾಕಿರೋದಷ್ಟೇ. ಅದನ್ನು ನಾವು ಈ ರೀತಿ ಹಬ್ಬಲಿ, ಈ ರೀತಿ ಬೆಳೀಲಿ ಅಂತ ಯಾವುದನ್ನು ಬೆಳೆಸಿಲ್ಲ. ಹೊಲಗಳಲ್ಲಾದರೆ ಅದಕ್ಕೆ ದಾರ ಕಟ್ಟಿಬಿಟ್ಟು ಸಪೋರ್ಟ್ ಕೊಡ್ತಾರೆ. ಕೋಲ್ ನೆಟ್ಟು ದಾರ ಕಟ್ಟಿ ಈ ಥರ ಸಪೋರ್ಟ್ ಕೊಡ್ತಾರೆ. ಬಟ್ ನಾವಿಲ್ಲಿ ಯಾವುದೇ ಸಪೋರ್ಟ್ ಕೊಟ್ಟಿಲ್ಲ. ಆದರೂ ನೋಡಿ ಅದರ ಲೈಫಲ್ಲಿ ಅದು ಎಷ್ಟು ಮುಂದೆ ಬರಬೇಕು ಅಂತ, ಅದು ಎಷ್ಟರ ಮಟ್ಟಿಗೆ ಗ್ರೋ ಆಗಿದೆ ಅಂತ. ಆಲ್ರೆಡಿ ನಮಗೆ ಹಾಗಲಕಾಯಿ ಇದೆ, ಅದರಲ್ಲಿ ಚಿಕ್ಕ ಚಿಕ್ಕದಿದೆ ನೋಡಿ, ಕಾಣಿಸ್ತಾ ಇರ್ಬೋದು. ಚಿಕ್ಕ ಚಿಕ್ಕ ಹಾಗಲಕಾಯಿ, ಚಿಕ್ಕ ಚಿಕ್ಕದು. ಈಗ ಒಂದು 2 ಮಾತ್ರ ದೊಡ್ಡದಾಗಿದೆ. ಇನ್ನು ಮಿಕ್ಕಿದ್ದೆಲ್ಲ ಪುಟ್ಟದಾಗೇ ಇದೆ ಹಾಗಲಕಾಯಿಗಳು. ಹೀರೆಕಾಯಿ ಹೂವಾಗಿ ಚಿಕ್ಕ ಈಚಾಗಿದೆ. ಈ ಪ್ರಕೃತಿ ಪ್ರತಿಯೊಂದಕ್ಕೂ ತನ್ನದೇ ಆದ ಒಂದು ಶಕ್ತಿನ ಕೊಟ್ಟಿರುತ್ತೆ. ತನಗೆ ಯಾರೂ ಸಪೋರ್ಟರ್ಸ್ ಇಲ್ಲ ಅಂದ್ರೂ ತನಗೇನು ಬೇಕು, ತಾನು ಯಾವ ರೀತಿ ಬೆಳಿಬೇಕು ಅನ್ನೋದನ್ನು ಪ್ರತಿಯೊಂದು ಪ್ರಾಣಿ ಪಕ್ಷಿ ಎಲ್ರಿಗೂ, ಈವನ್ ಮನುಷ್ಯರಾದ ನಮಗೂ ಕೊಟ್ಟಿರುತ್ತೆ. ನಾವು ಅದನ್ನು ಸದುಪಯೋಗ ಪಡಿಸ್ಕೋಬೇಕಷ್ಟೆ. ಸಮಯನ ವ್ಯರ್ಥ ಮಾಡದೆ, ತೀರಾ ನಮಗೆ ರೆಸ್ಟ್ ಬೇಕಂದಾಗ ಆ ರೆಸ್ಟ್ ಟೈಮ್ನ ಕೊಡೋಣ. ಬಟ್ ಅದರ್ವೈಸ್ ನಾವು ಟೈಮ್ನ ವೇಸ್ಟ್ ಮಾಡದೆ, ಸೊ ನಮಗೇನು ಬೇಕು ಅನ್ನೋದನ್ನು ನಾವು ಕೂತು ಆಲೋಚನೆ ಮಾಡಿ, ನಮ್ಮನ್ನು ನಾವು ತಿದ್ದುಕೊಂಡು ನಮ್ಮನ್ನು ನಾವು ಸಂಭಾಳಿಸ್ಕೊಂಡು ಹೋಗಬೇಕು ಅಲ್ವಾ. ಒಂದು ಗಿಡಕ್ಕೆ, ಒಂದು ಬಳ್ಳಿಗೇ ಆ ಶಕ್ತಿ ಇದೆ. ಅದಕ್ಕೆ ಯಾವ ಸಪೋರ್ಟು ಬೇಡ. ಬಳ್ಳಿಗೆ ಮರದ ಸಪೋರ್ಟ್ಸು ಅಥವಾ ಏನೋ ಒಂದು ಸಪೋರ್ಟ್ ಬೇಕು ಅಂತ ಅನಿಸಿರುತ್ತೆ. ಬಟ್ ಅದು ಸಪೋರ್ಟ್ ಇಲ್ಲದೆ ಇದ್ದರೂ ಅದು ಸಪೋರ್ಟನ್ನು ಹುಡ್ಕೊಂಡು ನೋಡಿ, ಆ ಶೇಡ್ ನೆಟ್ಟನ್ನು ಹುಡ್ಕೊಂಡು ಅದ್ರ ಮೂಲಕನೇ ಎಷ್ಟು ಚೆನ್ನಾಗಿ ಗ್ರೋತ್ ಆಗ್ತಿರತ್ತೆ. ಇದೆಲ್ಲ ಒಂಥರ ಪ್ರಕೃತಿಯ ಏನಂತಾರೆ, ವಿಸ್ಮಯ ಅಂತಲೇ ಹೇಳ್ಬೋದು. ಈ ಅವಕಾಶ ಎಲ್ರಿಗೂ ಇರುತ್ತೆ. ಈವನ್ ನಮಗೆ ಮನುಷ್ಯರಿಗೆ ತುಂಬ ಅವಕಾಶಗಳಿರುತ್ತೆ. ಅದನ್ನು ನಾವು ನೀಟಾಗಿ ಯೂಸ್ ಮಾಡ್ಕೋಬೇಕಷ್ಟೇ. ಪ್ರತಿ ಹೆಣ್ಮಕ್ಳು ಈ ಥರ ಅವಕಾಶ ಸಿಕ್ಕಾಗ ಅದನ್ನು ಬಳಸ್ಕೋಬೇಕು. ಅದಕ್ಕಿಂತ ಹೆಚ್ಚಾಗಿ ಎಲ್ಲ ಮುಗೀತು, ಆಫ್ಟರ್ 30 ವರ್ಷದ ನಂತರ ಇನ್ನೇನು ನಮ್ಮದೆಲ್ಲ ಮುಗೀತು ಅನ್ನೋ ಥರ ಕೂತ್ಕೊಳ್ಳೋದಲ್ಲ. ಏನಾದರೂ ಒಂದು ಕ್ರಿಯೇಟಿವಿಟಿ ಮಾಡ್ತಾ ಇರಬೇಕು. ಏನು ಮಾಡೋಕ್ಕಾಗಲಿದ್ರೆ ತಮ್ಮನ್ನು ತಾವು ನೀಟಾಗಿ ನೋಡ್ಕೋಬೇಕು. ಎಷ್ಟೋ ಜನ ಹೆಣ್ಮಕ್ಳು 30 ವರ್ಷ ದಾಟಿದ ನಂತರ ಮದುವೆ ಆಯಿತಾ, ಮಕ್ಕಳಾಯ್ತಾ, ಏನು ಮುಗೀತು ಅನ್ನೋ ಥರ ಡಲ್ ಆಗಿಬಿಡ್ತಾರೆ. ಅವ್ರಿಗೆ ಸೆಲ್ಫ್ ರೆಸ್ಪೆಕ್ಟ್ ಕೊಟ್ಕೊಳ್ಳಲ್ಲ, ಸೆಲ್ಫ್ ಮೇಕಪ್ ಕೂಡ ಮಾಡ್ಕೊಳ್ಳಲ್ಲ. ಪ್ರತಿಯೊಂದು ನಾನು ಎಲ್ಲಿ ಹೋಗ್ತೀನಿ, ನಾನೇನು ಹೊರಗಡೆ ಹೋಗ್ತೀನಾ, ನಾನು ಮನೇಲಿರ್ತೀನಿ, ನನಗೆ ಯಾಕೆ ಮೇಕಪ್ಪು, ನನಗೆ ಯಾಕೆ ಬಟ್ಟೆ, ನಾನು ಯಾಕೆ ಒಟ್ಟು ಏನು ಹಾಕ್ಕೊಳ್ಳೋಕ್ಕೂ ಎಲ್ಲದಕ್ಕೂ ಹಿಂಜರಿಕೆ. ಎಲ್ಲಾದರೂ ಹೋದ್ರಷ್ಟೇ ಹಾಕ್ಕೋಬೇಕು, ಏನಾದರೂ ಮಾಡಿದ್ರಷ್ಟೇ ನಾನು ರೆಡಿ ಆಗಬೇಕು. ಈ ಥರದ ಮೈಂಡ್ಸೆಟ್ಟಿಂದ ಹೊರಗಡೆ ಬಂದು ಅಟ್ಲೀಸ್ಟ್ ನಾವು ನಮಗೋಸ್ಕರ ಬದುಕಬೇಕು. ನನಗೋಸ್ಕರ ನಾನು ಮದುವೆಗೆ ಮುಂಚೆ ನೋಡಿ, ಕನ್ನಡಿ ಮುಂದೆ ಗಂಟೆಗಟ್ಟಲೆ ನಿಂತಿರ್ತೀವಿ. ಮದುವೆ ಆದ ತಕ್ಷಣ ಮದುವೆ ಆಗಿ ಮಕ್ಕಳಾದ್ರು ಅಂದರೆ ಮುಗೀತು. ಕನ್ನಡಿಗೂ ನಮಗೂ ಹಾಗೆ ಬರಲ್ಲ ಅನ್ನೋ ಥರ ಧೂಳು ಒರ್ಸೋಕ್ಕೆ ಮಾತ್ರ ಕನ್ನಡಿ ಮುಂದೆ ಹೋಗ್ತಿರ್ತೀವಿ. ಹಾಗಾದ್ರೇ ಅವಾಗ ಹೆಂಗಾಗ್ಬಿಟ್ಟಿರುತ್ತೆ ಅಂದರೆ,
ನೋಡೋರಿಗೂ ಕೂಡ ಹಂಗೆ ಅನಿಸುತ್ತೆ, ಮದುವೆ ಮುಂದೆ ಎಷ್ಟು ಚೆನ್ನಾಗಿದ್ಲು, ಮದುವೆ ಆದಮೇಲೆ ಯಾಕೆ ಈ ಥರ ಅಂತ. ಅದಕ್ಕೆ ಆ ಮೈಂಡ್ಸೆಟ್ ಬೇರೆಯವ್ರಿಗೆ ಬರೋಕ್ಕಿಂತ ಮುಂಚೆ ನಾವು ನಮ್ಮನ್ನು ನಾವು ಮುಂಚೆ ಹೇಗಿದ್ವೋ ಹಾಗೇ ಇರೋಣ ಅಷ್ಟೇ. ನಾವು ಚೇಂಜ್ ಮಾಡ್ಕೊಳ್ಳೋದಲ್ಲ. ಮೊದಲು ಯಾವ ರೀತಿ ಇದ್ವೋ ಅದರಲ್ಲಿ ಅಟ್ಲೀಸ್ಟ್ ಆವಾಗ 90% ಇದ್ದರೆ ಇವಾಗ ಒಂದು 40% 50% ಆದರೂ ನಾವು ಅದಕ್ಕೆ ಒತ್ತು ಕೊಟ್ಟು ನಮ್ಮನ್ನು ನಾವು ನೋಡ್ಕೊಳ್ಳೋದ್ರಲ್ಲಿ, ಕೇರ್ ಮಾಡೋದ್ರಲ್ಲಿ, ಪ್ರತಿಯೊಂದು ವಿಷಯದಲ್ಲೂ ನಮ್ಮ ಬಾಡಿನ ನಾವು ಫಸ್ಟು ಪ್ರೀತಿಸಬೇಕು. ನಮ್ಮ ದೇಹನ ಪ್ರೀತಿಸಿ ಪ್ರತಿಯೊಂದನ್ನು ನೀಟಾಗಿ ಇಟ್ಕೊಳ್ಳೋ ಕಡೆ ಗಮನ ಕೊಡಬೇಕು ಹೆಣ್ಮಕ್ಳು. ನನಗೆ ಈ ಗಿಡ ನೋಡಿದಾಗ ಹಂಗೆ ಅನ್ನಿಸ್ತು. ಆ ಗಿಡ ನೋಡಿ ಅದು ಪಾಡಿಗದು ಎಷ್ಟು ಚೆನ್ನಾಗಿ ಎಲ್ಲ ಬಿಳಲುಗಳನ್ನು ನೋಡು ಹೊರ್ಗಡೆ ಬರೋಕ್ಕೆ ಬಿಟ್ಟಿರಲ್ಲ. ನಾನು ಎಷ್ಟು ಕಷ್ಟಪಟ್ಟೆ ಅದನ್ನ ಬಿಡಿಸೋಣ ಅಂಥೇಳಿ, ಆಗಲೇ ಇಲ್ಲ. ಪ್ರತಿಯೊಂದೂ ಎಷ್ಟು ನೀಟಾಗಿ ಅದು ಶೇಡ್ ನೆಟ್ಟಿಗೆ ಜೋಡಿಸ್ಕೊಂಡು ಹಬ್ಬಿ ಬಿಟ್ಟಿದೆ. ಯಾರೂ ಅದಕ್ಕೆ ಪ್ರೊಟೆಕ್ಷನ್ ಕೊಟ್ಟಿಲ್ಲ, ಆಮೇಲೆ ಯಾರೂ ಅದಕ್ಕೆ ಸಹಾಯನೂ ಮಾಡಿಲ್ಲ. ಅದು ತಾನೇ ಮಾಡ್ಕೊಂಡಿರೋದು. ಹಾಗಾಗಿ ಈ ಗಿಡದ ಥರನೇ ನಾವು ಯಾಕೆ ನಮ್ಮ ಲೈಫ್ನ ಜೋಡಿಸ್ಕೋಬಾರ್ದು, ರೂಢಿಸ್ಕೋಬಾರ್ದು. ಹಾಗೆ ಒಂದೊಂದು ಬಳ್ಳಿನ ಮನೇಲಿ ಹಾಕಿ, ನಮಗೆ ತರಕಾರಿ ಸಿಗುತ್ತೆ. ಇದು ನನ್ನ ಇಂಟೆನ್ಷನ್ನು. ತರಕಾರಿಗೋಸ್ಕರನೇ ಹಾಕಿರೋದು ಗಿಡಗಳನ್ನ. ಈ ಗಿಡದಿಂದನೂ ಒಂದು ಪಾಠ ಕಲ್ತ್ವಿ ಅಂತ ಅನಿಸುತ್ತೆ. ಪ್ರತಿಯೊಂದು ಪ್ರಕೃತಿಯಲ್ಲಿ ನೋಡ್ತಾ ಹೋದರೆ ತುಂಬ ಚೆನ್ನಾಗಿರುತ್ತೆ. ಈ ಥರದ್ದು ನಮಗೆ ಕಲೀಲಿಕ್ಕೆ ಸಿಗೋ ಅಂಥದ್ದು ತುಂಬ ಇರುತ್ತೆ. ಅದನ್ನು ನೋಡಿ ನಾವು ಏನೆಲ್ಲ ಕಲಿಬೋದು. ನನಗನ್ಸಿದ್ದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಿಮ್ಗೆ ಏನು ಅನಿಸುತ್ತೆ ಅಂತೇಳಿ ಕಮೆಂಟ್ ಮಾಡಿ. ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.